स्वागत है आपका हक की आवाज में। मैं हूं शकील बागमरे। बीजेपी सरकार ने की 24 घंटे में टीपू पर सियासत। अकलतियों को दिया सरकार बनने के 24 घंटे में एक अनोखा तोहफा। जिस टीपू ने इस देश के लिए अपनी जान कुर्बान की, उसी टीपू सुल्तान को आज वोट के खातिर किया जा रहा है बदनाम। ये वही टीपू है जिसने अपने फौज में कई हिंदुओं को अहम ओहदों नवाजे थे। ये वही टीपू सुल्तान है जिसने हर साल 156 मंदिरों को चढ़ावा और इनामात भेजा करते थे, जिसके दस्तावेजात मैसूर गैजेट में आज भी मौजूद हैं। मगर अफसोस हमारे मीडिया जो सोई हुई है, इन गंदी राजनीति ने इनके मुंह पर ताले लगा दिए हैं। मगर सोचने वाली बात यह है कि जिस येडियुरप्पा ने टीपू सुल्तान जयंती पर पाबंदी लगाई, ये वही येडियुरप्पा हैं जब बीजेपी से अलग होकर अपनी खुद की पार्टी केजेपी बनाई थी, तो खुद ही अपने सर पर टीपू की टोपी और हाथ में टीपू की तलवार लेकर टीपू जयंती कार्यक्रम में टीपू जयंती मनाया था। और जब फिर इनकी घर वापसी हुई तो टीपू के विरोध हो गए। ये ऐसे पहले नेता नहीं है जो टीपू की हिमायत करके इनकी मुखालिफत की हो। यानी साफ साफ जाहिर होता है कि ना ही येडियुरप्पा और ना ही कोई और बीजेपी नेता टीपू के विरोध में हैं। अगर टीपू के विरोध में हैं तो सत्ताधारी पार्टियां, अब वो कौन सी पार्टी है जो हिंदू मुसलमान के राजनीतिक खेल खेल रही है, हिंदू मुसलमानों को आपस में बांटकर फसाद फैलाकर वोट हासिल करती हैं, जबकि इस देश में हिंदू मुसलमान बड़े मोहब्बत के साथ भाइयों की तरह रहते हैं। क्या वो टीपू जयंती के खिलाफ हो सकते हैं? इसी को हमने जानने की कोशिश भी की थी, तो सुनिए जनता ने क्या कहा था। टीपू सुल्तान जयंती बनाने से आप सहमत हैं या नहीं हैं? टीपू सुल्तान इस भारत खंड का एक 1600 शतमान में एक बहुत ही बढ़िया राजा था। वो उन्होंने उस ज़माने में आज का कर्नाटक का मैसूर का खुली बोलते थे उसको। उन्होंने क्या है, इस अपना रियासत बचाने के लिए बहुत सारे अच्छा काम किए हैं। उन्होंने लास्ट मोमेंट तक अंग्रेज़ों से लड़ने वाला पहला महाराजा था। लास्ट अपना जो जान में जान है, लास्ट मोमेंट तक लड़ते हुए उन्होंने शहीद होया। उन्होंने पहला ऐसा राजा था इस भारत धरती के अंदर जो मरते युद्ध करते अपना जान दे दिया। उस आदमी जो आज के जो ज़माने में हमारा कर्नाटक सरकार जो उसका जयंती बना रही है, हम उसका सहकार देते हैं। सहमत हैं आप? सहमत है जी। आप नाम बोलो। विजय कुमार परमा। ಪ್ರಕಾರ ಟಿಪ್ಪು ಸುಲ್ತಾನ್ ಜಯಂತಿ ನಡೆದವು, ಕೆಲವಕ್ಕೆ ಪರ ವಿರೋಧ ನಡೆದವು. ನಿಮ್ಮ ಅಭಿಪ್ರಾಯ ಏನ್ರಿ? ಮಾಡಬೇಕು ಇಲ್ಲ, ನಮ್ಮ ಅಭಿಪ್ರಾಯ ಏನನ್ಬೇಕಾದ್ರೆ ರಾಜ್ಯದಾಗಿರ್ತಕ್ಕಂಥ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇರೋದ್ರಿಂದ ಈ ರಾಜ್ಯದಾಗ ಟಿಪ್ಪು ಸುಲ್ತಾನಿಗೆ ಎಲ್ಲರಿಗೂ ಸಮನ್ವಯ ಇರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ ಇದೆ ಅಂತ ನಾವು ನಮ್ಮದೊಂದು ಅಭಿಪ್ರಾಯ ಇದೆ ಸರ್. ಯಾಕಂದರೆ ಟಿಪ್ಪು ಸುಲ್ತಾನ ಕೇವಲ ಮುಸ್ಲಿಂ ಸಮಾಜಕ್ಕೆ ಹೋಲಿಕೆ ಮಾಡೋದು ಅಷ್ಟೇ ಅಲ್ಲ. ಯಾಕೆ ಟಿಪ್ಪು ಸುಲ್ತಾನ ಇರುವುದರಿಂದ ಅವನ ತನ್ನ ಮಕ್ಕಳಿಗೆ ಬ್ರಿಟಿಷರ ಅಧೀನದಲ್ಲಿ ಇಟ್ಟುಕೊಂಡು ಈ ಒಂದು ಕರ್ನಾಟಕ ರಾಜ್ಯವನ್ನು ಕಾಪಾಡುವ ಸಲುವಾಗಿ ಅವನು ವೈಯಕ್ತಿಕವಾಗಿ ಇಟ್ಟಿಲ್ಲ, ಒಂದು ರಾಜ್ಯಕ್ಕೆ ಇಟ್ಟ ಅಂತ ನಾನು ಒಂದು ಕೊಡ್ತೀನಿ. ಇವತ್ತಿನ ದಿವಸ ಟಿಪ್ಪು ಸುಲ್ತಾನ್ ಜಯಂತಿ ಮಾಡೋದ್ರಿಂದ ಯಾವುದೇ ರೀತಿ ಅಹಿತಕರ ಘಟನೆ ನಡಿಬಾರ್ದು, ವ್ಯವಸ್ಥಿತವಾಗಿ ಅದು ಸಾಕ್ಬೇಕನ್ನೋದು ನಮ್ಮ ಒಂದು ಅಭಿಪ್ರಾಯ. ನೀವೇನು ಹೇಳ್ತೀರಿ? ನಾವು ಅದೇ ಥರ ಹೇಳ್ತೀವಿ ಸರ್. ಟಿಪ್ಪು ಜಯಂತಿ ಮಾಡೋದ್ರಿಂದ ಮುಂದಿನ ಬೆಳವಣಿಗೆ ಆಗಲಿ, ಯಾರು ನಮಗೆ ಭೇದ ಭಾವ ಅಂತಕ್ಕಂಥ ಭಾವನೆಗಳನ್ನು ಯಾವ ಜನರಲ್ಲಿ ಬರಬಾರ್ದು. ನಮ್ಮ ಭಾರತ ದೇಶದೊಳಗೆ ಎಲ್ಲರೂ ಸಮನ್ವಯ ಸಮಜಾತಿ ಅನ್ನುವಂಥದ್ದು ಇರಬೇಕಂತ ನಮ್ಮ ಭಾವನೆ. ಮಾಡಬೇಕಲ್ಲ, ಮಾಡಬೇಕು. ಹಾಂ ಮಾಡಬೇಕು. ಮಾಡ್ಬೇಕ್ರಿ. ಏನು ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಬೇಕ್ರಿ, ಎಲ್ಲರೂ ಕೂಡ ಮಾಡ್ಬೇಕು. ಟಿಪ್ಪು ಸುಲ್ತಾನ್ ಜಯಂತಿ ಬಗ್ಗೆ ನನ್ನ ಪ್ರಕಾರ ಮಾಡಬಾರ್ದು. ಸುಲ್ತಾನ್ ಜಯಂತಿ ನಡೆದವು, ಎಲ್ಲ ಪರ ವಿರೋಧ ಮಾಡ್ಲಾಗ್ತಾರೆ. ನಿಮ್ಮ ಪ್ರಕಾರ ಮಾಡಬೇಕು ಮಾಡಬಾರ್ದು? ಅವ್ರ ಮಾನ್ ವ್ಯಕ್ತಿಗಳವರ ಹಿಂದೆ ಮಾಡಿದವರು ಎಲ್ಲರದು ಮಾಡೋದು ಸರಿನೇ. ಈ ಶಿವಾಜಿ ಮಹಾರಾಜದು ಮಾಡಬೇಕು, ಟಿಪ್ಪು ಸುಲ್ತಾನ್ದು ಮಾಡಬೇಕು,
ಮಾಡ್ಬೇಕು ಎಲ್ಲರದು ಒಳ್ಳೇದು. ವಿರೋಧ ನಡೆದವು ಹೇಳಲ್ಲ ಆಫೀಷಿಯಲ್ ವತಿಯಿಂದ ಯಾವ ಥರ ಮಾಡ್ಬೇಕು ಅದೇ ಥರ ಮಾಡ್ಬೇಕು. ಸರ್ಕಾರ ಯಾವ ಅದ್ರ ಮ್ಯಾಗ ನಿರ್ಧಾರ ಅವ್ರ ಮ್ಯಾಗ ನಿರ್ಧಾರ, ಸರ್ಕಾರ ಹೇಳ್ತ ಅದ್ರ ಮ್ಯಾಗ ನಿರ್ಧಾರ ಅಲ್ಲ. ಈಗ ಇಲ್ಲ ನಿಮ್ಮ ಅಭಿಪ್ರಾಯ ಮಾಡಬೇಕು. ಸರ್ಕಾರ ವತಿಯಿಂದ ಯಾವ ಥರ ಆಚರಣೆ ಮಾಡ್ತಾರೆ, ಜಯಂತಿ ಮಾಡ್ತಾರೆ ಆ ಥರ ಮಾಡ್ಬೇಕು. ಟಿಪ್ಪು ಸುಲ್ತಾನ್ ಜಯಂತಿ ಇವತ್ತು ಮಾಡಾಕತ್ತಾರೆ. ಹ್ಞೂ ರೀ. ಕೆಲವು ಕಡೆ ಪರ ಮಾಡಾಕತ್ತಾರೆ, ಕೆಲವು ಕಡೆ ವಿರೋಧ ಮಾಡಾಕತ್ತಾರೆ. ಹ್ಞೂ ರೀ. ನಿಮ್ಮ ಅಭಿಪ್ರಾಯ ಏನಾಗುತ್ತೆ, ಮಾಡಬೇಕು ಏನು ಮಾಡಬಾರ್ದು? ಅದೀಗ ಮೊದ್ಲಿಂತ್ರನೂ ಇರೋಕಿಲ್ಲ ಸರ್ ಅದು. ಅದೀಗ ಅವರು ಹಿಂದಿನ ಆಡಳಿತ ಟಿಪ್ಪು ಸುಲ್ತಾನ್ ಅದು ಇದ್ದಾಗ ಮೈಸೂರು ರಾಜ್ಯದದು ಅವ್ರನ್ನೆಲ್ಲ ಒಳಗೆ ಹೋಗೋದ ಅದು ಅವಾಗೆಲ್ಲ ನಮ್ಮ ಮೈಸೂರು ರಾಜರನ್ನ ಒಳಗೆ ಹೋಗ್ರಿ ಅವರು ಟಿಪ್ಪು ಸುಲ್ತಾನ್ ಅವ್ನ ಆಡಳಿತ ಇದ್ದಾಗ. ಅದ್ರ ಪ್ರಕಾರ ನೋಡ್ಬೇಕಾದ್ರೆ ಈಗ ಅದು ಈಗ ಈ ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡ್ದತ್ತಲ್ರಿ ಇದು ನನಗೇನು ಸರಿ ಅನಿಸ್ವಲ್ತ್ರಿ ಟಿಪ್ಪು ಜಯಂತಿ. ಅದ ಹೇಳ್ಯಾರಲ್ರಿ ಒಂದೇ ಸೇಮ್ ಅಲ್ಲ ನಮ್ಮದು ಮಾಡಬಾರ್ದತ್ತ ಐತ್ರಿ. ಇವತ್ತು ಎಲ್ಲ ಕಡೆ ಟಿಪ್ಪು ಸುಲ್ತಾನ್ ಜಯಂತಿ ನಡೆದವು, ಕೆಲವು ಕಡೆ ಪರ ವಿರೋಧ ನಡೆದವು. ನೀವೇನು ಹೇಳ್ತೀರಿ, ಮಾಡಬೇಕು ಏನು ಮಾಡಬಾರ್ದು? ಟಿಪ್ಪು ಜಯಂತಿ ಮಾಡೋದು ಯೋಗ್ಯ. ಯಾಕೆ ಅವನು ಇತಿಹಾಸದೊಳಗೆ ಅವನು ಗ್ರೇಟ್ ಚಕ್ರವರ್ತಿ ಅದಾನ. ಏಕ್ದಮ್ ಅವೇನು ಮತ್ತೊಂದು ಯಾವ ಭೇದ ಈ ಭೇದ ಜಾತಿ ಏನೂ ಇಲ್ಲ. ಇವ್ರು ಹುಟ್ಟು ಹಾಕಿ ಸರ್ಕಾರ ಹಿಂಗೆ ಭಾಳ ವಿರೋಧ ಮಾಡ್ತಾರೆ. ಅಭಿವೃದ್ಧಿ ಎಲ್ಲ ಕಡೆ ಟಿಪ್ಪು ಸುಲ್ತಾನ್ ಜಯಂತಿ ನಡೆದವು, ಕೆಲವೊಂದು ಕಡೆ ಪರ ನಡೆದವು, ಕೆಲವೊಂದು ಕಡೆ ವಿರೋಧ ಮಾಡ್ಲಕ್ಕ. ನಿಮ್ಮ ಅಭಿಪ್ರಾಯ ಏನ್ರಿ? ನಮ್ಮ ಅಭಿಪ್ರಾಯ ಮಾಡಬೇಕು ಏನು ಮಾಡಬಾರ್ದು? ನಮ್ಮ ಅಭಿಪ್ರಾಯ ಅಂದ್ರೆ ಈಗ ಮೊದಲು ಮಾಡಿಲ್ಲ ಅದು. ಈಗಲೂ ಹಂಗೆ ಮಾಡಬಾರ್ದು. ಮೊದಲು ಹಿಡಿದು ಗಾಂಧಿ ಜಯಂತಿ ಮಾಡಿದರು, ಆ ಥರ ಮಾಡಿದ್ರೆ ಮಾಡಲ್ರಿ. ಈಗ ಒಮ್ಮಿಂದೊಮ್ಮೆ ನಡಬರ್ಕ್ ಏನಾದ್ರು ಸುಮ್ಮನೆ ಅದು ಮಾಡ್ಲಿಕ್ಕೆ ಹೋಗ್ಬಾರ್ದು. ಈಗ ಏನು ಮಾಡಬಾರ್ದು. ಮೊದಲು ಏನು ಮಾಡ್ಕೊತ ಬಂದಿದ್ರೆ ಎಲ್ಲ ಬರೀ ಎಲ್ಲರೂ ಒಂದೊಂದು ಜಯಂತಿ ಅನ್ಕೋತ ಹೋದ ಬರೀ ದೇಶನೂ ಬರೀ ಜಯಂತಿಗಳು ಹಾಕವು. ಅದಕ್ಕೆ ಮೊದಲು ಏನೇನು ಮಾಡ್ಕೊತ ಬಂದಿದ್ರೆ ಅದ ಎರಡು ಮೂರು ಜಯಂತಿ ಅಷ್ಟೇ ಮಾಡಬೇಕು. ಜೈಪಾಲ್ ಬೋರಾಳೆ. ಇಂದು ರಾಜ್ಯಾದ್ಯಂತ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ. ಕೆಲವು ಕೋಮುವಾದಿಗಳ ಶಕ್ತಿಗಳು ಕಾರಣವಂತಿಂದ ಟಿಪ್ಪು ಜಯಂತಿಯನ್ನು ಕೆಲವು ಹಂತದಲ್ಲಿ ಕಡಿತ ಆಗಬೇಕಂತ ಅವರ ಉದ್ದೇಶವಾಗಿದೆ. ನಮಗೆ ಹೆಮ್ಮೆಯ ವಿಷಯ ಇದೆ, ಟಿಪ್ಪು ಸುಲ್ತಾನ್ ಅವರು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಹಾಗೂ ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ದೀನ ದಲಿತರಿಗೆ ಆ ಒಂದು ವೇಳೆಯಲ್ಲಿ ಹೆಣ್ಣು ಮಕ್ಕಳಿಗೆ ಬಟ್ಟೆಯನ್ನು ತೊಡೆಯಲು ಅವರೇ ಕೂಡ ಒಂದು ತೀರ್ಮಾನ ಮಾಡಿ ಹೆಣ್ಣು ಮಕ್ಕಳಿಗೆ ಅರಿವನ್ನು ತಡಿಸಿದ್ದಾರೆ. ಹಾಗೂ ಇದೇ ರೀತಿಯಾಗಿ ಜನರಿಗೆ ಬಡ ಜನರಿಗೆ ಕುಡಿಯಲು ನೀರು ಹಾಗೂ ಏನು ರೈತರಿಗೆ ತೆರಿಗೆ ಇದೆಲ್ಲವನ್ನು ಕ್ರಾಂತಿಕಾರ ಒಂದು ಉಗ್ರ ಹೋರಾಟ ಮಾಡುತ್ತಾ ಬ್ರಿಟಿಷರನ್ನು ಸೋಲಿಸಿ ನಮ್ಮ ಕರ್ನಾಟಕ ರಕ್ಷಣಾ ನಾಡ ನುಡಿ ರಕ್ಷಣೆ ಸಂಸ್ಕೃತಿಗೆ ಬಹಳ ರಕ್ಷಣೆ ನೀಡಿದ್ದಾರೆ. ಇದು ಕರ್ನಾಟಕದಲ್ಲ, ಪೂರ್ತಿ ಭಾರತದಂತ ದೇಶದಂತ ಇದು ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಮಾಡಬೇಕು. ಇದಕ್ಕೆ ನಮ್ಮ ಎಲ್ಲ ಸಂಪೂರ್ಣ ಬೆಂಬಲ ಇದೆ. ಇವರೊಂದು ರಾಜ ಅಂತ ಪರಿಗಣಿಸದೆ ಒಂದು ಉತ್ತಮವಾದ ದೇಶಭಕ್ತ ಎಂದು ನಾವು ಪರಿಗಣಿಸುತ್ತೇವೆ. ಸಹಮತ ಇದೆ ನಿಮ್ಗೆ? ಸಹಮತ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ಬೋದಲ್ಲ? ಮಾಡ್ಬೋದು ರೀ, ಸಹಮತ ಇದೆ, ಮಾಡ್ಬೋದು. ಇವತ್ತಿನ ದಿವಸ ಟಿಪ್ಪು ಸುಲ್ತಾನ್ ಜಯಂತಿ ನಮ್ಮ ಕರ್ನಾಟಕ ಸರ್ಕಾರ ಆಚರಣೆ ಮಾಡ್ತಾ ಇದೆ. ಅದಕ್ಕೆ ಕೆಲ ಕೋಮುವಾದಿಗಳು ಇದಕ್ಕೆ ಟಿಪ್ಪು ಸುಲ್ತಾನ್ ಜಯಂತಿ ಆಗಬಾರ್ದಂತೇಳಿ ತಡೆಗಟ್ಟುತ್ತಾ ಅಲ್ಲಿ ಪ್ರತಿಭಟನೆ ಮಾಡುತ್ತಾ ಇದ್ದರೂ ಕೂಡ ಬಿಗಿ ಬಂದೋಬಸ್ತಲ್ಲಿ ಅಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಟಿಪ್ಪು ಸುಲ್ತಾನ್ ಜಯಂತಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಏನಾದರೂ ಇದ್ದರೆ ಕರ್ನಾಟಕದಲ್ಲಿ ಯಾರಾದರೂ ಶೌರ್ಯಾಗಿ ಹೋರಾಟ ಮಾಡಿದ್ದಾರೆ ಅಂದರೆ ಟಿಪ್ಪು ಸುಲ್ತಾನ್ ಒಬ್ಬರೇ, ಅವರೇ ಕರ್ನಾಟಕದ ಹುಲಿ ಅಂತೇಳಿ ಹೆಸರು ಪಡೆದಿದ್ದಾರೆ. ಅದಕ್ಕಾಗಿ ಇದಕ್ಕೆ ಈ ಜಯಂತಿ ಮಾಡೋಕ್ಕೆ ನಮ್ಮದು ಸಹಕಾರ ಇದೆ ಅಂಥೇಳಿ ನಾವು ಒಂದೆರಡು ಮಾತಾಡಿ ಮುಗಿಸ್ತೀವಿ. ನನ್ನ ಹೆಸರು ಸತೀಶ್ ಕುಮಾರ್ ಕಲಾ. ಟಿಪ್ಪು ಜಯಂತಿಗೆ ಮಾತಾಡೋದು ತುಂಬ ಒಳ್ಳೆಯ ಕೆಲಸನೇ, ಆದರೆ ಯಾವುದು ಗಲಾಟೆಗಳಿಲ್ಲದೆ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ವಿರೋಧಪಡಿಸೋದು ತುಂಬ ಕೆಟ್ಟದ್ದು. ಎಲ್ಲ ಜಾತಿಗಳು ಎಲ್ಲ ಸಂಘಗಳು ಮಾಡ್ದಂಗೆ ಇವರು ಮಾಡ್ತಾ ಇದ್ದಾರೆ, ಮಾಡೋದೇನು ತಪ್ಪಿಲ್ಲ. ಸರ್ಕಾರ ತಗೊಂಡಿರೋ ನಿರ್ಣಯ ತಮಗೆ ಸರಿ ಇದೆ, ಆದರೆ ಮಾಡ್ತಾ ಇರೋ ವೈಖರಿ ಯಾಕೋ ಸರಿ ಕಾಣ್ತಾರೆ. ಒಬ್ಬರು ಜನ ಮಾಡಬೇಕಾಯ್ತು, ಒಳ್ಳೆ ಮೆರವಣಿಗೆ ಮಾಡಿ ವಿರೋಧ ಮಾಡ್ತಿದಾರಲ್ಲ, ಅದಕ್ಕೆ ನಾವು ಎದುರು ಮಾಡಿರ್ಬೋದು ಅಂತ. ಹೌದು, ತಮ್ಮ ಹೌದು, ಅವ್ರಿಗೆ ಎದುರೇ ಇವರು ಈ ಕೆಲಸ ಮಾಡಿರೋದು. ಅವ್ರಿಗೆ ಎದುರಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದರೆ ಹಜರತ್ ಟಿಪ್ಪು ಅವ್ರ ಬಗ್ಗೆ ಅವರು ಸುಮ್ಮನೆ ಗೊಲ್ಲಬಿಸ್ತಾ ಇದ್ದಾರೆ. ನಿಜವಾಗ್ಲೂ ಒಳ್ಳೆ ಆಡಳಿತಗಾರ ಟಿಪ್ಪು ಸುಲ್ತಾನು, ದೇಶ ಪ್ರೇಮಿ. ಪರ್ವತರಾಜು, ಚಾಮರಾಜನಗರ BVSನ ಕೋಆರ್ಡಿನೇಟರ್. ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಯಾವುದು ಜಯಂತಿ ಮಾಡಬಾರ್ದು. ಅವರ ಧರ್ಮಕ್ಕೆ ಮಾಡ್ತಾರ, ಅವ್ರು ಮಾಡ್ತಾರ. ಬಸವಣ್ಣವರು ಹಿಂದುವ ಮಾಡ್ತಾರ,
ಲಿಂಗಾಯತರು ಮಾಡ್ತಾರೆ, ಕ್ರಿಶ್ಚಿಯನ್ ಮಾಡ್ತಾರೆ, ಇವರು ಮುಸ್ಲಿಮರು ಮಾಡ್ತಾರೆ, ಪೈಗಂಬರ್ ಜಯಂತಿ ಮಾಡ್ತಾರೆ. ಈ ಪೈಗಂಬರ್ ಜಯಂತಿ ಯಾಕೆ ಮಾಡಂಗಿಲ್ಲ ಗೌರ್ಮೆಂಟ್? ಕ್ವಶನ್ ಮಾರ್ಕ್. ಟಿಪ್ಪು ಮಾಡ್ತಾರೆ, ಪೈಗಂಬರ್ ಮಾಡಲಿ, ಆಮೇಲೆ ಮಾಡಿದೆ. ಯಾವ್ದು ಜಯಂತಿ ಅಲ್ಲ, ಯಾವ್ದು ಗೌರ್ಮೆಂಟ್ ದುಡ್ಡು, ಯಾವ್ದು ಸಾರ್ವಜನಿಕ ದುಡ್ಡು. ರೈತರು ಸಾಲ ಮನ್ನಾ ಮಾಡೋರು ಆಡಿಸ್ತಾರೆ. ಇನ್ನೂ ಒಂದು 10 ರೂಪಾಯಿ ಯಾವ್ದು ಸಾಲ ಮನ್ನಾ ಮಾಡಿಲ್ಲ. ಇದು ಕುಮಾರಸ್ವಾಮಿ ಕೇಳುವಂತ ಮಾತು. ನಿಮ್ಮ ಹೆಸರೇನ್ರಿ ಸರ್? ನನ್ನ ಹೆಸರು ಶ್ರೀಪತಿ ರಟ್ಟೆ ಅಂತ. ಯಾವ ಊರ? ಬೆಳಗಾವ. ಶ್ರೀಪತಿ ಅಂಬಾಯಿ ಅಂತ. ಆಯ್ತು ಸರ್. ಯಾವ ಹಿರೇಕೊಡಿ, ಬೆಳಗಾವಿ ಜಿಲ್ಲಾ. ನೋಡ್ರಿ, ಯಾವುದೇ ವ್ಯಕ್ತಿ, ಯಾವುದೇ ಒಬ್ಬ ಹೋರಾಟಗಾರ, ಯಾವುದೇ ದೇಶ ಪರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿಗೆ ವಿರೋಧ ಮಾಡೋದು ನಮ್ಮ ತಪ್ಪು. ಯಾವುದೇ ಸಮಾಜವನ್ನು ಇರಲಿ, ಇವತ್ತು SC ಇರಲಿ, ST ಇರಲಿ, ಮುಸ್ಲಿಮ್ಸ್ ಇರಲಿ, ಕ್ರಿಶ್ಚಿಯನ್ ಇರಲಿ, ಯಾರೇ ಇದ್ರೂ ನಾವು ಅವ್ರಿಗೆ ದೇಶ ಹೋರಾಟಗಾರರಿಗೆ ವಿರೋಧ ಮಾಡೋದು ನಮ್ಮದು ತಪ್ಪು. ಈಗ ರಾಜಕಾರಣಿಗಳು ಮಾಡಕತ್ತಾರಲ್ಲ ಸರ್. ಈಗ ನೋಡ್ರಿ, ರಾಜಕಾರಣಿಗಳ ಯಾರೋ ಮತ ಸಲುವಾಗಿ ತಮ್ಮ ರಾಜಕೀಯ ವೈಯಕ್ತಿಕ ಲಾಭಕ್ಕಾಗಿ ಏನೋ ಒಂದು ಸಮಾಜ ಹೊಡೆಯುವಂಥ ಕೆಲಸ ಮಾಡಬಹುದಾ? ಆಯಾ ಧರ್ಮದವ್ರಿಗೆ ಬಿಟ್ಟಂತ ವಿಚಾರ ಅದು. ಯಾಕಂದ್ರೆ ಆಯಾ ಧರ್ಮದವರ ತಮ್ಮ ಧರ್ಮದವ್ರನ್ನ ಪೂಜಿಸೋದು ತಪ್ಪಲ್ಲ. ಅಂದ್ರೆ ಎಲ್ಲಾರ ಉದ್ದೇಶ ಒಂದೇ ಇರಬೇಕು. ತಮ್ಮ ಮುಸ್ಲಿಮರು ತಮ್ಮ ಧರ್ಮಗಳ ಪ್ರಕಾರ ಯಾವ ಜಾತಿ ಧರ್ಮ ಇವನ್ನ ಭೇದ ಭಾವ ಇಲ್ಲದೆ ತಮ್ಮ ಧರ್ಮಕ್ಕೆ ಒಂದು ಅವಕಾಶ ಕೊಟ್ಟು ಒಳ್ಳೆ ಜಯಂತಿ ಮಾಡೋದಕ್ಕೆ ಅವ್ರಿಗೂ ಸಹಕಾರ ಕೊಡ್ರಿ. ಹಿಂದೂದಲ್ಲಿ ಮಹಾವೀರ್ ಜಯಂತಿ ಆಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ, ಕನಕ ಜಯಂತಿ ಆಗಲಿ, ಇಲ್ಲ ಎಲ್ಲ ಜಯಂತಿ ಆಗತ್ತಾವ ಸರ್. ಖರೆ ಬರೀ ಟಿಪ್ಪು ಜಯಂತಿಗೆ ವಿರೋಧ ಆಗತ್ತಲ್ಲ. ಟಿಪ್ಪು ಜಯಂತಿಗೆ ವಿರೋಧ ಮಾಡಬಾರ್ದು. ಇದು ನನ್ನ 100ಕ್ಕೆ 100 ಸರ್. ಹೆಸರು ಸರ್? ಸಿದ್ಧಗೌಡ S ಕರಸಗಿ. अब जनता को ही फैसला करना होगा कि आप हिंदू मुसलमानों के नाम पर आपको ये राजनीतिक पार्टियां, चाहे वो कांग्रेस हो या बीजेपी या अन्य, आपको क्या दे रही हैं। कोई पार्टी खुश करती है तो कोई पार्टी नाराज, मगर जो काम इन नेताओं को करना है क्या वो कर रहे हैं? जिसके लिए जनता ने इन्हें चुना है। टीपू सुल्तान जयंती को रद्द करने के लिए कुडगू के वज्रपेट मत क्षेत्र के MLA KG भूपैया ने CM येडियुरप्पा को निवेदन किया था, जिस पर येडियुरप्पा CM बनने के 24 घंटे के अंदर इस निवेदन पर अमल किया गया। जिस कांग्रेस सरकार ने टीपू जयंती का आदेश दिया था, वही सरकार जब अपोजिशन ने टीपू जयंती पर विरोध करके रास्तों में आए तो इसी सिद्धरामैया कांग्रेस सरकार के डिप्टी CM जी परमेश्वर ने 2018 में मीडिया के सामने आकर टीपू सुल्तान जयंती की मुखालिफत हो या हिमायत में जुलूस ना निकालने और पोस्टर कटआउट रास्ते में ना लगाने की चेतावनी देते हुए कानूनी कार्रवाई की बात कही थी। सुनिए। ಯಾರು ಕೂಡ ಮೆರವಣಿಗೆಗಳನ್ನು ಮಾಡುವ ಹಾಗಿಲ್ಲ. ಅದು ಪರ ಇರ್ಬೋದು ಅಥವಾ ವಿರೋಧ ಇರ್ಬೋದು. ಆ ಮೆರವಣಿಗೆಗಳಿಗೆ ನಾವು ಅನುಮತಿ ಕೊಡೋದಿಲ್ಲ. ಕಾರ್ಯಕ್ರಮ ಸಭಾಂಗಣಗಳಲ್ಲಿ ಆಗಬೇಕು. ಇಂಡೋರ್ಸ್ ಏನು ಕಾರ್ಯಕ್ರಮ ನಡೆಯುತ್ತೆ ಅಲ್ಲಿ ಅವರು ಪೋಸ್ಟರು ಬ್ಯಾನರು ಹಾಕೊಳ್ಬೋದು. अब जरा सोचिए, जिस सरकार ने टीपू सुल्तान की जयंती का आदेश दिया था, उसी सरकार ने टीपू सुल्तान की जयंती का जुलूस और पोस्टर लगाने पर कानूनी कार्रवाई की बात कही थी। ये सत्ताधारी पार्टियां वोटर्स को लुभाने का काम बहुत ही अच्छे ढंग से करती हैं। कभी मुसलमानों को हथेली पर जन्नत दिखाती हैं तो कभी हिंदुओं को स्वर्ग दिखाती हैं, मगर राजनेताओं से, ना ही इन राजनीतिक पार्टियों से, ना ही हिंदुओं को फ़ायदा हुआ है, ना ही मुसलमानों को फ़ायदा। अगर फ़ायदा हुआ है तो उन नेताओं को जिन्हें हमने देश की तरक्की, देश के विकास, जनता को सुख और शांति पहुंचाने के लिए चुना। मगर ज़रा सोचिएगा ज़रूर कि इन्होंने हमें
क्या दिया। ये सभी धर्म के लोगों को सोचने की ज़रूरत है। तो देखते रहिए आपका अपना बी न्यूज़ नेशन, हक की आवाज़।